ನಮ್ಮ ಊರು, ನಮ್ಮ ದೇಶ ಅದು ಆರಂಭವಾಗಬೇಕಾದದ್ದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಕಾಲ ಬುಡದಿಂದಲೇ ಸ್ವಚ್ಛತೆ ಅನ್ನುವಂಥದ್ದು ಆರಂಭ ಆಗ್ಬೇಕು ಅಂತ. ನಾವು ಬೇರೆಯವರಿಗೆ ಸ್ವಚ್ಛತೆಯನ್ನಿಡಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನುವುದಕ್ಕಿಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಮ್ಮ ಕಾಲಬುಡದಲ್ಲಿದ್ದ ಕಸದಿಂದ ಶುರು ಮಾಡಿದ್ರೆ ಎಲ್ರೂ ಅದನ್ನು ಅನುಸರಿಸಿತ್ತು ಅಂತಾದ್ರೆ ಇಡೀ ದೇಶ ಸ್ವಚ್ಛತೆ ಎಡೆಗೆ ಸಾಗಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ. ಸ್ವಚ್ಛತೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಅತೀ ಮುಖ್ಯ. ಸ್ವಚ್ಛತೆ ಇಲ್ಲದ ಕೆಲಸ ಅನ್ನುವಂಥದ್ದು ಯಾವುದು ಕೂಡ ಗಣನೆಗೆ ಬರುವುದಿಲ್ಲ ಅಂತಹ ಎಲ್ಲ ನಮ್ಮ ಯುವಕರ ತಂಡ, ಊರಿನವರು ಎಲ್ಲರೂ ಕೂಡ ಸೇರಿ ಪಂಚನಬೆಟ್ಟಿನಲ್ಲಿ ಇಡೀ ಎರಡೂವರೆ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ದಂತಹ ಕಸಗಳನ್ನೆಲ್ಲ ಸ್ವಚ್ಛತೆಯನ್ನ ಮಾಡಿ ಆ ಕಸಗಳನ್ನೆಲ್ಲ ಡಂಪ್ ಮಾಡುವಂತ ಕೆಲಸವನ್ನ, ದೊಡ್ಡ ಒಂದು ಮಹತ್ ಕಾರ್ಯವನ್ನ ಈ ಊರಿನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಆ ಪ್ರಕಾರವಾಗಿ ಮುಂದಕ್ಕೂ ಈ ಕೆಲಸ ಒಂದು ದಿವಸಕ್ಕೆ ಅನ್ವಯ ಆಗದೆ ಮುಂದಕ್ಕೂ ಇದನ್ನ ನೋಡಿ ಎಲ್ಲರೂ ಕೂಡ ಕಸ ಹಾಕುವುದನ್ನು ನಿಲ್ಲಿಸಬೇಕು. ಸ್ವಚ್ಛತೆ ಅನ್ನುವಂಥದ್ದು ಎಲ್ಲರ ಜೀವನದಲ್ಲಿಯೂ ಬರಬೇಕು. ಮುಂದಕ್ಕೆ ಪಂಚನಬೆಟ್ಟು ಎಂಬಂತಹ ಊರಿನಲ್ಲಿ ಕಸ ಅನ್ನುವಂತಹ ಒಂದು ವ್ಯವಸ್ಥೆಯೇ ಇಲ್ಲದ ಹಾಗೆ, ಕಸ ಅನ್ನುವಂಥದ್ದು ಒಂದು ಕೂಡ ಕಣ್ಣಿಗೆ ಕಾಣದ ಹಾಗೆ ನಾವು ಅದನ್ನ ಅನುಸರಿಸಬೇಕು. ಯಾಕಂದ್ರೆ ಎಲ್ರೂ ಮನಸ್ಸು ಮಾಡಿತ್ತು ಅಂತಾದ್ರೆ ಪ್ರತಿ ಸಲ ನಾವು ಕಸವನ್ನ ಹೆಕ್ಕುವಂತಹ ಕೆಲಸ ಆಗುವುದಿಲ್ಲ. ಇಲ್ಲಿ ಯಾರು ಕಸ ಹಾಕದಿದ್ರೆ ಕಸ ಆಗುವುದೇ ಇಲ್ಲ ಅಂತ ಹೇಳಿ ಅಂತಹ ಒಳ್ಳೆಯ ಒಂದು ಮಹತ್ ಕಾರ್ಯವನ್ನೆಲ್ಲರೂ ಊರಿನವರು ಸೇರಿ ನಾವು ಮಾಡ್ತಾ ಇದ್ದೇವೆ. ಮುಂದಕ್ಕೆ ಇದನ್ನ ಕಂಟಿನ್ಯೂ ಮಾಡುವಂತಹ ಉದ್ದೇಶವೂ ಇದೆ. ಮೂಲ ರೂವಾರಿ ಪಂಚನಬೆಟ್ಟು ಯುವಕರ ತಂಡ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪಂಚನಬೆಟ್ಟು ಇವರ ಆಶ್ರಯದಲ್ಲಿ ಆಗಿರುವಂತಹ ಈ ಮಹತ್ ಕಾರ್ಯ ಶ್ಲಾಘನೀಯ. ಮುಂದಕ್ಕೂ ಕೂಡ ಇವರ ಆಶ್ರಯದಲ್ಲಿ ಇನ್ನೂ ಹೆಚ್ಚು ಧರ್ಮ ಕಾರ್ಯಗಳು, ಸ್ವಚ್ಛತಾ ಕಾರ್ಯಗಳು, ಊರಿಗೆ ಉಪಕಾರ ಆಗುವಂತಹ ಕಾರ್ಯಕ್ರಮಗಳೆಲ್ಲ ಒಳ್ಳೆ ರೀತಿಯಲ್ಲಿ ಜರುಗಿ ಮುಂದಕ್ಕೆ ಪಂಚನಬೆಟ್ಟು ಅನ್ನುವಂಥದ್ದು ಎಲ್ಲ ರೀತಿಯಲ್ಲಿಯೂ ಮಾದರಿ ಊರಾಗುವಂತಹ ವ್ಯವಸ್ಥೆಯಡಿಯಲ್ಲಿ ನಾವು ಮುಂದೆ ಸಾಗೋಣ ಅಂತ ಹೇಳಿ ನನ್ನ ಮಾತನ್ನು